ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಥಿಂಕ್ ಈಸಿ ಅಫಿಷಿಯಲ್ ಚಾನಲ್. ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ಸಿಂಪಲ್ ಆಗಿರೋ ಆಲೂಗೆಡ್ಡೆ ಪಲ್ಯ. ಸಿಂಪಲ್ ಆಗಿರೋ ಪೊಟ್ಯಾಟೊ ಪಲ್ಯನ ಅಂದರೆ ಆಲೂಗೆಡ್ಡೆ ಪಲ್ಯನ ಮಾಡೋದು ನಾನು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ಸಿಂಪಲಾಗಿ ಮಾಡ್ಬೋದು. ಆಲೂಗೆಡ್ಡೆನ ನಾನು ಸ್ಲೈಸ್ ಮಾಡಿ ಮೀನ್ಸ್ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಾಣಲಿಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ನಮಗೆ ರುಚಿ ಹೆಚ್ಚಾಗುತ್ತೆ. ಇಲ್ಲ ಅಂತಂದರೆ ಡ್ರೈ ಆಗು ಕೂಡ ನಾವು ಮಾಡ್ಬೋದು. ಈ ಎಣ್ಣೆ ಏನು ಬಿಸಿ ಆಗ್ತಾಯಿದೆಯೋ ಇದಕ್ಕೆ ನಾನು ಆಲೂಗೆಡ್ಡೆ ಹಾಕ್ತೀನಿ. ನೋಡಿ, ಆಲೂಗೆಡ್ಡೆ ಹಾಕಿದ್ಮೇಲೆ ನಾನು ಉಪ್ಪು ಮತ್ತು ಅರಿಶಿನ, ಸ್ವಲ್ಪ ಅಚ್ಚಕಾರ ಪುಡಿ ಹಾಕಿದ್ದೀನಿ. ಇಷ್ಟೇ ಹಾಕೋದು, ಸಿಂಪಲ್ ಆಗಿರುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಕಲಿತೀನಿ. ಎಣ್ಣೆಲೇ ನಾವು ಬಾಯ್ಲ್ ಮಾಡಿದ್ರೆ ತುಂಬ ರುಚಿಯಾಗುತ್ತೆ. ಮೊಸರನ್ನ ಜೊತೆ ಇಲ್ಲ ಚಪಾತಿ ಜೊತೆ ನಾವು ಇದೆಲ್ಲ ತಿನ್ಕೊಳ್ಬೋದು. ಅಥವಾ ಮಸಾಲೆ ಸಾರು ಏನಾದರೂ ಮಾಡಿದರೆ, ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಗ ಟೈಮಲ್ಲಿ ಬಾಯ್ಲ್ ಆಗಬೇಕು ಅಂತ ಅಂದರೆ ನಾನು ಇದಕ್ಕೆ ನೀರು ಹಾಕ್ಕೋಬೋದು. ಬಟ್ ನೀರು ಹಾಕಲ್ಲ, ನಾನಿಲ್ಲಿ ಎಣ್ಣೆಲೇ ಫ್ರೈ ಮಾಡ್ತೀನಿ. ಆವಾಗ ಟೇಸ್ಟಿ. ಬಟ್ ಎಣ್ಣೆ ಒಳ್ಳೆಯದಲ್ಲ, ಬಟ್ ಯಾವಾಗಾದರೂ ಅಪರೂಪಕ್ಕೆ ಒಂದ್ಸತಿ ನಾವು ಯೂಸ್ ಮಾಡೋದ್ರಿಂದ ಏನು ತೊಂದರೆ ಏನಿಲ್ಲ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಕೊಕೊನಟ್ ಆಯಿಲ್ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ, ಹಾಗಾಗಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ಕೊಕೊನಟ್ ಆಯಿಲ್ ಬಳಸ್ತಾನೆ ಏನಾದರೂ ನಾರ್ಮಲ್ ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಆಯಿಲ್ ಕೂಡ ನಾವಿಲ್ಲಿ ಬಳಸ್ತೀವಿ. ಇವಾಗ ಹೈ ಫ್ಲೇಮ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿರ್ತೀನಿ. ಹೈ ಫ್ಲೇಮ್ ಮಾಡಿ ಬೇಯಿಸ್ತಾ ಇರಬೇಕಾದ್ರೆ ಕೆಳಗಡೆ ಇಟ್ಕೊಳ್ತಾ ಇದೆ. ಸೊ ಅವಾಗ ಮಾಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ನೀಟಾಗಿ ರೋಸ್ಟ್ ಆಗುತ್ತೆ. ಈಗ ಒಂದು 5 to 8 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಎಲ್ಲ ಬರ್ನ್ ಆಗೋ ಥರ ಇರುತ್ತಲ್ಲ, ಆವಾಗ ಫ್ಲೇಮ್ನ ಲೋ ಮಾಡಿ ಮುಚ್ಚಿ. ಫೈನಲಾಗಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಇದು ಮೊಸರನ್ನ ಜೊತೆ ಅಥವಾ ಅನ್ನ ಸಾಂಬಾರು ಜೊತೆ ಅಥವಾ ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ಜೊತೆನೂ ನಾವು ಇದನ್ನು ಸವಿಬೋದು, ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.